ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡೆಕೋರೇಷನ್ದು ಶಾಪಿಂಗ್ ಲಾಗ್ ಹಾಕಿದ್ದೆ. ಸೊ ಇದು ಗಣೇಶಂದು ಡೆಕೋರೇಷನ್ದು ಲಾಗ್ ಆಗಿರುತ್ತೆ. ನಾವಿಲ್ಲಿ ಗಣೇಶನ ಬಾಜುಕ್ಕೆ ಫಾಟಲ್ಲಿ ಹೂ ಅಂದರೆ ಸಸಿ ಬೆಳೆಸ್ಬೇಕಂತೇಳಿ ಮಾಡ್ತಾಯಿದ್ವಿ. ಸೊ ಇದನ್ನ ನಾವು ಸ್ಕೂಲಲ್ಲಿ ಎಲ್ಲ ಅಳ್ವಿ ಹಾಕಿ ಅಂದರೆ ಧ್ವಜ ಅದು ಹಾಕಿ ಅದರಲ್ಲಿ ಈ ಅಳ್ವಿಯನ್ನು ಎಲ್ಲ ಹಾಕಿ ಅದು ಅಳ್ವಿ ಚಿಗಿತಿತ್ತು 3 ದಿನ ಬಿಟ್ಟು ಆ ಥರ ಹಾಕ್ತಾಯಿದ್ರು. ಸೊ ಅದೇ ಥರ ನೆನಪಾಯಿತು, ಈ ಥರ ಗಣೇಶನಿಗೂ ಮಾಡಿಡೋಣ ಅಂಥೇಳಿ ಪವಿತ್ರ ನಾನು ಊರಿಂದ ಬಂದ ತಕ್ಷಣವೇ ಇದನ್ನು ಸಾಯಂಕಾಲ ಮಾಡೋಣ ಅಂಥೇಳಿ ಮಾಡೋಕೆ ಕೂತ್ಕೊಂಡ್ವಿ. ಸೊ ಅದು ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ನಾವು ಇಬ್ಬರು ಎಕ್ಸೈಟ್ ಒಳಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದೇನಾಗುತ್ತೋ ಏನೋ ತೋರಿಸ್ತೀನಿ ಅವು ಯಾವ ಥರ ಚಿಗಿತವೆ ಅಂಥೇಳಿ, ಚಿಗಿದ ಮೇಲೆ ಯಾವ ಥರ ಇಡ್ತೀವಿ ಅಂಥೇಳಿ. ಇವಾಗ ನಾವು ಒಂದು ಪಾಟಲ್ಲಿ ಅಂದರೆ ಒಂದು ಬೌಲಲ್ಲಿ ಎಲ್ಲ ಮಣ್ಣು ಹಾಕ್ಕೊಂಡು ಅದ್ರ ಮೇಲೆಲ್ಲ ಅಳ್ವಿ ಹಾಕ್ಕೊಂಡು ಆಮೇಲೆ ಕಂಟಿನ್ಯೂ ಒಂದು ಸ್ವಲ್ಪ ನೀರು ಹಾಕಿ ಬಿಡಬೇಕು. ಆ ಅಳ್ವಿ ಒಂದು ದಿನ ಇಟ್ರೂ ಅದು ಚಿಗಿಯುತ್ತೆ. ಸೊ ಇಲ್ಲೇ ನೋಡು ಇದೊಂಥರ ಟ್ರೈ ಮಾಡೋಣ ಅಂಥೇಳಿ ನಾನು ಪವಿತ್ರ ಕೂಡ ಮಾಡ್ತಾಯಿದ್ದೀವಿ. ಇವಾಗ ಅಳ್ವಿ ಎಲ್ಲ ಮೇಲ್ಗಡೆ ಹಾಕಿ ಆದಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ವಿ. ಸೊ ಮಣ್ಣು ಹಾಕಬಾರ್ದಾಗಿತ್ತು ಅಂತ ಅನಿಸಿತ್ತು. ಇವತ್ತು ಬರುವಾಗ ವಿಡಿಯೋ ನೋಡಿದೆ, ಮಣ್ಣು ಹಾಕಬಾರ್ದು ಅಂತ ಅನಿಸಿತ್ತು. ಸೊ ಹಾಕಿರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಬೇಗನೆ ಚಿಗಿತಿತ್ತು. ಒಂದು ಸ್ವಲ್ಪ ಇನ್ನೂ ಚಿಗ್ತಿಲ್ಲ. ಅದು ಯಾವ ಥರ ಚಿಗ್ತಿದೆ ಅಂಥೇಳಿ ನಾಳೆ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಮಾಡ್ಯದ ಮುಂದಿನ ವಿಡಿಯೋದಲ್ಲಿ. ಸೊ ಇವಾಗ ಯಾವ ಥರ ಇದನ್ನು ಮಾಡ್ಕೊಂಡ್ವಿ ಅಂದರೆ ಮಣ್ಣು ಹಾಕಿ ಅದ್ರ ಮೇಲೆ ಅಳ್ವಿ ಹಾಕಿ ಅಷ್ಟೇ ಮಾಡ್ಕೊಂಡ್ವಿ. ಇನ್ನು ನಾಳೆ ಗಣೇಶ ಬರುತ್ತಲ್ಲ, ನಾಳೆ ಗಣೇಶ ಬಂದರೆ ಏನೂ ಮುಂಜಾನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾವುದು ಕೆಲಸ ಆಗೋಲ್ಲ. ಸೊ ಗಣೇಶ ಬರೋಕ್ಕಿಂತ ಮುಂಚೆನೇ ಎಲ್ಲ ಮರುದಿನವೇ ಎಲ್ಲ ಡೆಕೋರೇಷನ್ ಆಗಲಿ ಮತ್ತು ಮನೆ ಕ್ಲೀನ್ ಮಾಡ್ಕೋದಾಗಲಿ ಎಲ್ಲ ಮಾಡ್ಕೋಣ ಅಂಥೇಳಿ ಎಲ್ಲ ಸಜ್ಜು ಮಾಡ್ತಾಯಿದ್ವಿ. ಅಂದರೆ ನಾವು ಗಣೇಶನ ಈ ಥರ ಹೊರಗಡೆ ಟೇಬಲ್ ಇಟ್ಟು ಈ ಥರ ಇಡೋಕ್ಕಾಗಲ್ಲ, ಯಾಕಂದರೆ ಹಳೆ ಆಗುತ್ತಲ್ಲ. ಸೊ ಮನೆಯಲ್ಲಿ ಬೆಕ್ಕ ಮತ್ತು ಅದು ಇದು ಏನಾದರೂ ಸಣ್ಣ ಮಕ್ಕಳು ಕೈ ಹಚ್ತಾರೆ ಅಂಥೇಳಿ ಸೊ ಶೋಕೇಶ್ನಲ್ಲಿ ಇಡ್ತಾರೆ ಆದಷ್ಟು. ಇಲ್ಲಿ ನಮ್ಮಲ್ಲಿನೂ ಕೂಡ ಗಂಡನ ಮನೆಯಲ್ಲಿ ಕೂಡ ಶೋಕೇಶ್ನಲ್ಲೇ ಇಡ್ತಾರೆ. ಸೊ ಅದನ್ನೇ ಎಲ್ಲ ಶೋಕೇಶ್ನಲ್ಲಿ ಅಂದರೆ ಬುಕ್ಸ್ ಎಲ್ಲ ಇಟ್ಟಿದ್ವಿ. ಸೊ ಅವನ್ನೆಲ್ಲ ಕ್ಲೀನ್ ಮಾಡ್ಬೇಕಂತೇಳಿ ಇಡ್ತಾಯಿದ್ವಿ. ಮತ್ತು ವಾಪಸ್ಸೆಲ್ಲ ಇಡೋಕ್ಕೆ ಕಷ್ಟ ಆಗುತ್ತೆ ಜೋಡಿಸಿ ಅಂಥೇಳಿ ಅವು ಯಾವ ಥರ ಬುಕ್ ಜೋಡಿಸಿ ಇಟ್ಟಿದ್ವಿಲ್ಲ, ಸೊ ಅದೇ ಥರ ಬುಕ್ಗಳನ್ನು ಎತ್ತಿ ಚೀಲಲ್ಲಿ ತುಂಬ್ತಾಯಿದ್ವಿ. ಅಂದರೆ ಚೀಲಲ್ಲಿ ತುಂಬಿದರೆ ವಾಪಸ್ ಎತ್ತಿಡೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಆ ಥರ ಎಲ್ಲ ತಗೊಳ್ತಾ ಇದ್ವಿ. ಹಾಗೆ ಮನೆ ಕ್ಲೀನಿಂಗ್ ಮಾಡೋದೆಲ್ಲ ತುಂಬಾ ಇರುತ್ತೆ. ಗಣಚೌತಿ ಅಂದರೆ ನಮ್ಮ ಕಡೆ ಗಣಚೌತಿಗೆ ಅಂದರೆ ಸಖತ್ ಅಂದರೆ ಕ್ಲೀನ್ ಮಾಡ್ತಾರೆ ಗಣಪನಿಗೆ. ಎಲ್ಲ ಸಾಯಂಕಾಲನೇ ಎಲ್ಲ ಶೋಕೇಶ್ ಒರೆಸ್ಕೊಂಡು ನೆಲ ಒರೆಸ್ಕೊಂಡು ಮತ್ತು ಎಲ್ಲ ಧೂಳೆಲ್ಲ ಜಾಡಿಸ್ಕೊಂಡು ಆಮೇಲೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಎಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಮಲ್ಕೋತೀವಿ. ಮುಂಜಾನೆ ಎದ್ದ ತಕ್ಷಣ ಬಾಗಿಲು ನೀರು ಕಸ ಹೊಡೆದು ಬಾಗಿಲು ನೀರು ಹಾಕಿ ಜಸ್ಟ್ ನಾವೆಲ್ಲ ತಯಾರಾಗಬೇಕು ಅಷ್ಟೇ ಉಳಿಯುತ್ತೆ. ಅಷ್ಟೇ ಬಾಕಿ ಇಟ್ಕೊಂಡಿದ್ವಿ. ಉಳಿದಿದ್ದನ್ನೆಲ್ಲ ಮರುದಿನವೇ ನೈಟೆಲ್ಲ ಕಂಪ್ಲೀಟ್ ಮಾಡಿ ಮಲ್ಕೊಂಡ್ಬಿಟ್ವಿ. ಅಂದರೆ ಇಲ್ಲಿ ನಮ್ಮಲ್ಲಿ ಗಣೇಶನ ಬಸವನ ಗುಡಿ ಅಂತ ತೋರಿಸಿದ್ದೀನಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ, ಆ ಗುಡಿಯಲ್ಲಿ ಗಣೇಶನ ಕೂಡಿಸ್ತಾರೆ. ಆ ಗುಡಿಯಲ್ಲಿ ಗಣೇಶನ ತುಂಬಾ ದೊಡ್ಡದಾದ ಗಣೇಶನ ಕುಣಿಸ್ತಾರೆ. 5 ದಿನ ಕುಣಿಸ್ತಾರೆ. 5 ದಿನ ಕುಣಿಸಿರು 5 ದಿನ ಊಟ ಇರುತ್ತೆ. ಸೊ ಅಲ್ಲಿ ನಮ್ಮ ಗಣೇಶನ ಗುಡಿಯಲ್ಲಿ ಸೊ ಅದಕ್ಕಾಗಿಯೇ ಅಲ್ಲಿನೂ ಡೆಕೋರೇಷನ್ಗೆ ಐಟಮ್ಗಳನ್ನು ಗೊಳೆ ಹಾಕಿದ್ವಿ. ನಮ್ಮ ತಂಗಿ ಎಲ್ಲಿ ಅಂತ ಕೇಳ್ತಾ ಇದ್ರಲ್ಲ, ಸೊ ಅವಳು ಗಣೇಶ ಹಬ್ಬಕ್ಕೆ ಬಂದಿದ್ಲು. ಸೊ ಅವಳು ಅಜ್ಜಿ ಕೂಡ ಮಾತಾಡ್ಕೋತಾ ಕೂತಿದ್ಲು, ನಮ್ಮ ಅಜ್ಜಿ ಕೂಡ. ಅದನ್ನು ಒಂದು ಸ್ವಲ್ಪ ಅವಳು ಬಂದಿದ್ದಾಳೆ ಅಂಥೇಳಿ ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದೆ. ಸೊ ಅವಳದು ವರ್ಕ್ ಇತ್ತು. ಸೊ ಅವಳು ಲೇಟ್ ಮಾಡಿ ಬಂದು ಜಾಯಿನ್ ಆದಳು ಕ್ಲೀನಿಂಗಿಗೆ. ಅದು ಮುಗಿಸ್ಕೊಂಡು ಬಂದಳು. ಮತ್ತು ನಾವು ಗಣೇಶನ ಗುಡಿದು ಹೇಳ್ತಾ ಇದ್ದೀನಲ್ಲ, ಗಣೇಶನಿಗೆ 5 ದಿನ ಊಟ ಹಾಕಿಸ್ತಾರೆ. ಅಂದರೆ ಮೊದಲೇ ದಿನ ತರೋ ದಿನವೇ ನಮ್ಮದು ಊಟ ಇತ್ತು. ಸೊ ಅಲ್ಲಿ ಬೇರೆ ಹೋಗಿ ಡೆಕೋರೇಷನ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ವಿ. ಅಂದರೆ ಅಲ್ಲಿಯೂ ಯಾರು ಮಾಡೋರಿಲ್ಲ ಡೆಕೋರೇಷನು. ಸೊ ಅಲ್ಲಿಯೂ ಕೂಡ ಹೋಗಬೇಕಾಗುತ್ತೆ. ಸೊ ಅದಕ್ಕಾಗಿ ಮನೆಯಲ್ಲಿ ಬೇಗನೆ ಎಲ್ಲ ಡೆಕೋರೇಷನ್ದೆಲ್ಲ ಕ್ಲೀನ್ ಮಾಡ್ಕೋದಾಗಲಿ ಎಲ್ಲ ಮಾಡಿಕೊಂಡು ಹೋಗೋಣ ಅಂಥೇಳಿ ಪ್ಲ್ಯಾನ್ ಹಾಕ್ಕೊಂಡ್ವಿ. ಸೊ ಮನೆಯಲ್ಲೇ ಇದ್ದು ಅರ್ಧಕ್ಕರ್ಧ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಸೊ ಈವ್ನಿಂಗು ಹೋಗಿ ಗಣೇಶನ ಗುಡಿದಲ್ಲಿ ಒಂದು ಸ್ವಲ್ಪ ಮಾಡಬೇಕು. ಆದಷ್ಟು ಗಣೇಶನ ಗುಡಿದು ಡೆಕೋರೇಷನ್ ಸಾಮಾನೆಲ್ಲ ಮನೆಯಲ್ಲೇ ಇಟ್ಟಿರ್ತಾರೆ. ಸೊ ಅವನು ಎಲ್ಲ ತೊಗೊಂಡು ಬಸವನ ಗುಡಿಗೆ ಹೋಗ್ತಾ ಇದ್ವಿ. ಸೊ ಮನೆಯಲ್ಲಿದ್ದು ಆದಷ್ಟೆಲ್ಲ ಕಂಪ್ಲೀಟ್ ಮಾಡಿ ಹೋದ್ವಿ. ಇದು ಅಡಿಕೆ ಬಂದುಬಿಟ್ಟು
ಮನೆಯಲ್ಲಿ ಶೇಂಗಾ ತೊಗೊಂಬಂದಿದ್ರು. ಶೇಂಗಾದಲ್ಲಿ ಒಂದು ಅಡಿಕೆ ಸಿಕ್ತು. ಅಂದರೆ ಮರುದಿನನೇ ಸಿಕ್ತು. ಗಣೇಶ ನಾಳೆ ಬರ್ತಾನೆ ಅಂದರೆ ಇವತ್ತು ಶೇಂಗಾದಲ್ಲಿ ಅಡಿಕೆ ಸಿಕ್ತು. ಆ ಥರ ಅಡಿಕೆ ಸಿಕ್ಕರೆ ಏನೋ ಒಳ್ಳೇದಂಥೇಳಿ, ಅಂದರೆ ಗಣೇಶನೇ ಮೊದಲು ಮನೆಗೆ ಬಂದ ಅಂಥೇಳಿ ಆ ಥರ ಅಂತಾರೆ. ಸೊ ಅದು ನಮ್ಮ ಅತ್ತೆಗೆ ಸಿಕ್ತು ಅಂಥೇಳಿ ಸೊ ಅದನ್ನು ಒಂದು ಬಟ್ಲಲ್ಲಿ ಅಕ್ಕಿ ಹಾಕಿ ಒಂದು ಅಡಿಕೆನ ಎತ್ತಿಟ್ಟಿದ್ರು. ಸೊ ಅದನ್ನೇ ಹೇಳ್ತಾಯಿದ್ರು, ಅಡ್ವಾನ್ಸ್ ಗಣಪ ಬಂದ ನಮ್ಮ ಮನೆಗೆ ಅಂಥೇಳಿ. ಹಾಗೆ ಸಂತೆಯಲ್ಲಿ ಹೋದಾಗ ಇದು ಮ್ಯಾಜಿಕ್ ಬಾಲ್ ಏನೋ ಮಾರ್ತಾಯಿದ್ರು ಅಂಥೇಳಿ ಸೊ ತೊಗೊಂಬಂದಿದ್ರು ಅದನ್ನು. ಅಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ಮ್ಯಾಜಿಕ್ ಬಾಲನ್ನು ನೀರಲ್ಲಿ ಹಾಕಿ ಅವೆಲ್ಲ ಮರುದಿನ ಅಂದ ತಕ್ಷಣ ಉಬ್ಬಿ ಒಂಥರ ನೀರಿನ ಥರ ಆಗಿರೋದು. ಸೊ ಅದನ್ನು ಎಲ್ಲರಿಗೂ ಹೊಡೆಯೋದಾಗಲಿ, ಅಂದರೆ ಬಾಟಲ್ನಲ್ಲಿ ಹಾಕಿ ಆಟ ಆಡೋದಾಗಲಿ ಮಾಡ್ತಿದ್ವಲ್ಲ ಚಿಕ್ಕವರಿದ್ದಾಗ. ಸೊ ಅದೇ ನೆನಪಾಯಿತು. ಮತ್ತು ಅದನ್ನು ಇವಾಗ ತೊಗೊಂಬಂದಿದ್ರಲ್ಲ ಅದನ್ನು ನೀರಲ್ಲಿ ನೆನೆ ಹಾಕಿ, ಅಂದರೆ ಯಾವುದೇ ಡೆಕೋರೇಷನ್ಗೆ ಯೂಸ್ ಆದರೆ ಆಗುತ್ತೆ ಅಂಥೇಳಿ ಸೊ ಅದನ್ನು ನೀರಲ್ಲಿ ಹಾಕಿ ನೆನೆ ಇಡ್ತಾ ಇದ್ವಿ. ನೆನೆ ಇಟ್ಟು ಅಂದರೆ ಮರುದಿನ ಯಾವ ಥರ ಉಬ್ಬುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಉಬ್ಬಿದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ತೋರಿಸಲ್ಲ. ಸೊ ಅದನ್ನು ಡೆಕೋರೇಷನ್ಗೆ ಯೂಸ್ ಮಾಡೋಣ ಅಂಥೇಳಿ ನೆನೆ ಹಾಕ್ತಾಯಿದ್ವಿ. ಸೊ ಅದು ಉಬ್ಬುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.